ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಮಳೆರಾಯ. ಎಸ್, ಒಂದೇ ಮಳೆಗೆ ಬೆಂಗಳೂರು ಅಲ್ಲೂಲ ಕಲ್ಲೋಲವಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಬಂದ ಒಂದೇ ಮಳೆಗೆ ಇಡೀ ಬೆಂಗಳೂರೇ ಅಲ್ಲೂಲ ಕಲ್ಲೋಲವಾಗಿದೆ. ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿರುವಂಥದ್ದು, ಧರೆಗುರುಳಿದೆ ಮರಗಳು. ಮುಂಗಾರು ಪೂರ್ವ ಮಳೆಗೆ ಸವಾರರು ಪರದಾಟವನ್ನ ಅನುಭವಿಸಿದ್ದಾರೆ. ರಸ್ತೆಗಳಲ್ಲೇ ನೀರು ನಿಂತು ಎಲ್ಲೆಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾಗಾಗಿ ವಾಹನ ಸವಾರರಿಗೂ ಕೂಡ ಈ ಒಂದು ಮಳೆಯಿಂದಾಗಿ ಬಹಳಷ್ಟು ತೊಂದರೆ ಎದುರಾಗಿದೆ. ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಮರಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿ ಬಿದ್ದಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಮಳೆರಾಯನ ಆರ್ಭಟದಿಂದಾಗಿ ಎಷ್ಟೆಲ್ಲ ತೊಂದರೆಗಳು ಎದುರಾಗಿದೆ ಅನ್ನೋದಾಗಿ. ಮರಗಳೆಲ್ಲವೂ ಕೂಡ ನೆಲಕ್ಕೆ ಬಿದ್ದಿರುವಂಥದ್ದು. ಹಾಗೆ ವಾಹನಗಳ ಮೇಲೆಯೂ ಕೂಡ ಮರ ಬಿದ್ದಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಭಾರಿ ಮಳೆಯಿಂದಾಗಿ ಮರಗಳು ವಾಹನಗಳ ಮೇಲೆ ಬಿದ್ದು ವಾಹನಗಳು ಎಲ್ಲವೂ ಕೂಡ ಜಖಮ್ ಆಗಿರೋದನ್ನ ಗೊತ್ತಾಗ್ತಾ ಇದೆ. ಹಾಗೆ ರಸ್ತೆಗಳಲ್ಲಿ ಎಲ್ಲಿ ಬೇಕಲ್ಲಿ ನೀರುಗಳು ಕೂಡ ನಿಂತಿದೆ. ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಳೆ ಬಂದರೂ ಕೂಡ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ BBMP ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಮಳೆಯಿಂದ ಅವಾಂತರ ಆಗುತ್ತೆ. ಈ ಒಂದು ಸಮಸ್ಯೆ ಎದುರಾದ ನಂತರದಲ್ಲಿ BBMP ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗತ್ತೆ. ಹಾಗಾಗಿ ಸಮಸ್ಯೆ ಎದುರಾಗುವ ಮುನ್ನ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗತ್ತೆ BBMP. ಇನ್ನು ಈ ಒಂದು ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ತೊಂದರೆಗಳು ಎದುರಾಗಿದೆ. ಹಾಗೆ ರಾಜಾಜಿನಗರದಲ್ಲಿಯೂ ಕೂಡ ಮಳೆಯಿಂದ ಬೃಹತ್ ಮರಗಳು ನೆಲಕ್ಕೆ ಉರುಳಿ ಬಿದ್ದಿವೆ. ರಸ್ತೆ ಬದಿ ನಿಂತಿದ್ದಂತಹ 2 ಕಾರು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಕಾರಿನ ಮೇಲೆ ಮರ ಬಿದ್ದಿರುವಂಥದ್ದು. ಕಾರಿನ ಜೊತೆಗೆ ಬೈಕ್ಗಳು ಕೂಡ ಜಖಮ್ ಆಗಿರುವಂತಹ ಮಾಹಿತಿ ಇದೆ. ಸ್ಥಳಕ್ಕೆ BBMP ಹಾಗೂ KEB ಸಿಬ್ಬಂದಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಮರ ತೆರವು ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ರಸ್ತೆ ಸಂಚಾರ ಬ್ಲಾಕ್ ಆಗಿದ್ದು ವಾಹನ ಸವಾರರಿಗೂ ಕೂಡ ಮತ್ತಷ್ಟು ತೊಂದರೆ ಎದುರಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವಾಗಿದೆ. ವಾಹನಗಳ ಮೇಲೆ ಮರಗಳು ಉರುಳಿ ಬೆದ್ದಿದೆ. ಹಾಗೆ ರಾಜಾಜಿನಗರದಲ್ಲಿಯೂ ಕೂಡ ಮಳೆಯಿಂದಾಗಿ ಬೃಹತ್ ಮರ ಗೊತ್ತಾಗ್ತಾ ಇದೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇನ್ನು ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಅನ್ನೋದು ಗೊತ್ತಾಗಿದೆ. ಬಂದಿರುವಂತಹ ಒಂದೇ ಮಳೆಗೆ ಇಡೀ ಬೆಂಗಳೂರೇ ಅಲ್ಲೂಲ ಕಲ್ಲೋಲವಾಗಿದೆ. ಮಳೆಯಿಂದಾಗಿ ಮಳೆಯ ನೀರು ಮನೆಗೆ ನುಗ್ಗಿದೆ. ಮರಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿ ಬಿದ್ದಿದೆ. ಮುಂಗಾರು ಪೂರ್ವ ಮಳೆಗೆ ಸವಾರರು ಕೂಡ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ನೀರು ನಿಂತಿದೆ. ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳಲ್ಲಿ ಅಲ್ಲಲ್ಲೇ ಚರಂಡಿಗಳಲ್ಲೂ ಕೂಡ ನೀರು ನಿಂತಿರೋದನ್ನ ಗಮನಿಸ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಾಗೆ ಇದೇ ಒಂದು ಹಿನ್ನೆಲೆಯಲ್ಲಿ ರಾಜಾಜಿನಗರದಲ್ಲಿ ಕೂಡ ಬೃಹತ್ ಮರ ನೆಲಕ್ಕೆ ಉರುಳಿ ಬಿದ್ದಿರೋದು ಗೊತ್ತಾಗಿದೆ. ರಸ್ತೆ ಬದಿ 2 ಕಾರುಗಳು ನಿಂತಿದ್ವು. ಆ 2 ಕಾರುಗಳು ಕೂಡ ಸಂಪೂರ್ಣ ಜಖಂಗೊಂಡಿದೆ. ಮಳೆಯ ಪರಿಣಾಮವಾಗಿ ಮರ ಈ ಒಂದು ಗಾಡಿಯ ಮೇಲೆ ಬಿದ್ದಿರುವಂಥದ್ದು. ಹಾಗೆ ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಕಾರಿನ ಮೇಲೆ ಮರ ಬಿದ್ದಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಕಾರಿನ ಜೊತೆಗೆ ಬೈಕ್ಗಳು ಕೂಡ ಜಖಂ ಆಗಿರೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಸ್ಥಳಕ್ಕೆ BBMP ಹಾಗೂ KEB ಸಿಬ್ಬಂದಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಮರ ತೆರವು ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ರಸ್ತೆ ಸಂಚಾರ ಬ್ಲಾಕ್ ಮಾಡಲಾಗಿದೆ. ಹಾಗೆ ಸರ್ಜಾಪುರ ಸುತ್ತಮುತ್ತ ಕೂಡ ಭಾರೀ ಮಳೆ ಬಂದಿದೆ. ಭಾರೀ ಮಳೆಯಿಂದ ರಸ್ತೆಯಲ್ಲಿ ನೀರು ನಿಂತಿರುವಂಥದ್ದು. ಸಿಲ್ಕ್ ಬೋರ್ಡ್ ರಸ್ತೆಯಲ್ಲೂ ಕೂಡ ನೀರು ನಿಂತಿದೆ. ರಸ್ತೆಯಲ್ಲಿ ನಿಂತ ನೀರಿನಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಬಂದಿರತಕ್ಕಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ವಾಹನ ಸವಾರರು ಕೂಡ ಈ ಮಳೆಯಿಂದಾಗಿ ಭಾರಿ ತೊಂದರೆಯನ್ನ ಎದುರಿಸಬೇಕಾಯಿತು. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮಳೆಯ ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ಹೇಳಿ ಇನ್ನು ವಾಹನ ಸವಾರರು ಆ ನೀರಿನಲ್ಲಿಯೇ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ರಸ್ತೆ ಬದಿ ನಿಂತಿರುವಂತಹ ಕಾರುಗಳೆಲ್ಲವೂ ಕೂಡ ಜಖಂಗೊಂಡಿದೆ. ಹಾಗೆ ಸರ್ಜಾಪುರ ಸುತ್ತಮುತ್ತಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಭಾರಿ ಮಳೆಯಿಂದ ನೀರು ರಸ್ತೆಗಳಲ್ಲಿ ನಿಂತಿದೆ. ಸ್ಥಳಕ್ಕೆ BBMP ಹಾಗೂ KEB ಸಿಬ್ಬಂದಿಗಳು ಕೂಡ ಭೇಟಿ ನೀಡಿದ್ದಾರೆ.
ಒಂದೇ ಮಳೆಗೆ ಬೆಂಗಳೂರು ರಸ್ತೆಗಳು ಜಲಾವೃತವಾಗಿದೆ. NGF ಸಿಗ್ನಲ್ ಬಳಿಯ ಬೆಮೆಲ್ ರೋಡ್ ಜಲಾವೃತವಾಗಿರೋದು ಗೊತ್ತಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಭಾರೀ ಮಳೆ ಸುರಿತಾ ಇದೆ. ಈ ಒಂದು ಮಳೆಯ ಹಿನ್ನೆಲೆ ರೋಡ್ನಲ್ಲಿ ಮಳೆಯ ನೀರು ನಿಂತಿರುವಂಥದ್ದು, ಚರಂಡಿಗಳು ಕೂಡ ಬ್ಲಾಕ್ ಆಗಿದೆ. ಹೀಗಾಗಿ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದ್ದು ನೀರಿನಲ್ಲೇ ಸಂಚಾರವನ್ನ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ. ಬೈಕ್ ಸವಾರರು ಎಲ್ಲರೂ ಕೂಡ ಹೈರಾಣಾಗಿದ್ದಾರೆ. ಮತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, NGF ಸಿಗ್ನಲ್ ಬಳಿ ಬೆಮೆಲ್ ರೋಡ್ ಕೂಡ ಜಲಾವೃತವಾಗಿದೆ. ವಾಹನ ಸವಾರರು ಅದೇ ರಸ್ತೆಯಲ್ಲಿ ನೀರಿನ ಮೇಲೆ ಪ್ರಯಾಣಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಚರಂಡಿಗಳು ಬ್ಲಾಕ್ ಆಗಿದೆ. ಆ ಚರಂಡಿ ಬ್ಲಾಕ್ ಆಗಿರುವಂತಹ ಕಾರಣದಿಂದಾಗಿ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನೀರಲ್ಲೇ ಸಂಚಾರವನ್ನ ಮಾಡಬೇಕು. ಹಾಗಾಗಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರೇ ಅಲ್ಲೋಲ ಕಲ್ಲೋಲವಾಗಿದೆ ಅಂತ ಹೇಳ್ಬೋದು. ಮನೆಗಳಿಗೆ ನೀರು ನುಗ್ಗಿದೆ. ಬೃಹತ್ ಗಾತ್ರದ ಮರಗಳೆಲ್ಲವೂ ಕೂಡ ವಾಹನಗಳ ಮೇಲೆ ಬಿದ್ದು ವಾಹನಗಳು ಕೂಡ ಜಖಂಗೊಂಡಿದೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಮಧುಮಾಲ, ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನ 11:30 12 ಗಂಟೆಗೆ ಆರಂಭವಾದಂತಹ ಮಳೆ ಏನಿದೆಯೋ ಸರಿಸುಮಾರು 1 ಗಂಟೆ 1.5 ಗಂಟೆ ಕಾಲ ಧಾರಾಕಾರವಾದಂತಹ ಮಳೆ ಬಂತು. ಈ ಕಾರಣದಿಂದಾಗಿ ಬೆಂಗಳೂರಿನ ಕೆಲವೆಡೆ ರಸ್ತೆಗಳು ಮುಳುಗಡೆ ಆಗಿದ್ರೆ, ಮತ್ತೊಂದು ಕಡೆ ಮರಗಳು ಕೂಡ ಜಲಾವೃತ ಆಗಿರುವಂತಹ, ಅಂದ್ರೆ ಭೂಮಿಗೆ ಬಿದ್ದಿರುವಂತಹ ಘಟನೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ ಒಂದು ಮಳೆ ಇನ್ನು 2-3 ದಿನಗಳ ಕಾಲ ಇರುತ್ತೆ ಎನ್ನುವಂತಹ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ BBMP ಏನಿದೆಯಾ, BBMP ಕೂಡ ಕೊಂಚ ಅಲರ್ಟ್ ಆಗ್ಬೇಕಾದಂತ ಒಂದು ಸಂದೇಶವನ್ನ ಸದ್ಯಕ್ಕೆ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಈಗ ಸುರಿದಿರುವಂತಹ ಮಳೆ ಏನಿದೆಯೋ, ಮಳೆಯಿಂದಾಗಿ ಬೆಂಗಳೂರಿನ ಓಲ್ಡ್ ಮೆಡ್ರಾಸ್ ರಸ್ತೆಯಲ್ಲಿರುವಂತಹ BML ರೋಡ್ ಇದೆಯಾ, ಆ ರೋಡ್ನಲ್ಲೂ ಕೂಡ ಜಲಾವೃತ ಆಗಿರುವಂತದ್ದು. ಈ ಒಂದು ರೋಡ್ ನಲ್ಲಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಕಡೆ ಸರ್ಜಾಪುರ ಸುತ್ತಮುತ್ತಲೂ ಕೂಡ ಭಾರಿ ಮಳೆ ಆಗಿರುವಂತ ಕಾರಣದಿಂದಾಗಿ ಭಾರಿ ಮಳೆಗೆ ರಸ್ತೆಯಲ್ಲಿ ಸಾಕಷ್ಟು ನೀರು ನಿಂತಿರುವಂತದ್ದು ಕೂಡ ಸಾಕ್ಷಿ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ ರಸ್ತೆಯಲ್ಲೂ ಕೂಡ ಮಳೆ ನೀರು ನಿಂತಿರುವಂತ ಕಾರಣದಿಂದಾಗಿ ಆ ಒಂದು ಭಾಗದಲ್ಲಿ ಸುಮಾರು ಕೆರೆಯಂತ ಕೆರೆ ರೂಪದಲ್ಲಿ ಮಳೆ ನೀರು ನಿಂತಿರುವಂತದ್ದು. ಕೆಲವೊಂದು ವಾಹನಗಳಲ್ಲಿ ಮುಳುಗಡೆ ಆಗಿರುವಂತ ಕೆಲಸ ಆಗಿದೆ. ಅಲ್ಲಿ ವಾಹನಗಳು ಹೋಗಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅಲ್ಲೊಂದಷ್ಟು ವಾಹನಗಳು ನೆಲಕ್ಕೆ ಬಿದ್ದಿರುವಂತ ಘಟನೆ ಕೂಡ, ಅಂದ್ರೆ ಅರ್ಧಂಬರ್ಧ ಮುಳುಗಿರುವಂತ ಘಟನೆ ಕೂಡ ಸಾಕ್ಷಿ ಆಗ್ತಿರುವಂತದ್ದು. ಇದ್ರ ಜೊತೆಗೆ ಮರಗಳು ಕೂಡ ಮಧ್ಯಾಹ್ನ ಬಿದ್ದಂತಹ ಮಳೆ ಏನಿದೆಯೋ, ಮಳೆ ಬಿದ್ದಂತಹ ಪರಿಣಾಮದಿಂದಾಗಿ ರಾಜಾಜಿನಗರದ ಕೆಲವೆಡೆ ಮರ ಬಿದ್ದಂತ ಕಾರಣದಿಂದಾಗಿ 2 ಕಾರುಗಳು ಕೂಡ ಜಖಂ ಆಗಿರುವಂತ ಘಟನೆ ಆಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ BBMP ಅಧಿಕಾರಿಗಳು ಕೂಡಲೇ ಅಲರ್ಟ್ ಆಗುವಂತ ಕೆಲಸವನ್ನ ಹವಾಮಾನ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಂತ ಮನವಿ ಜೊತೆಗೆ ಜನರನ್ನ ರಕ್ಷಿಸುವಂತ ಕೆಲಸ ಮಾಡಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.